ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್ ಗೈಸ್ ನಾವು ಇವತ್ತೆಲ್ಲ ಕಾರಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಸಮೇತ. ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿದ್ದೀವಿ. ಹೀಗೆ ನಮ್ಮ ಬೇಬಿ ಕೂಡ ರೆಡಿಯಾಗಿದೆ. ಈ ಬೇಬಿ ತಗೊಂಡು ಹೋಗಬೇಕು. ಇಲ್ಲಿ ನೋಡಿ, ನನ್ನ ಡ್ಯಾಶ್ ಬೋರ್ಡಲ್ಲಿ ಚಾಮುಂಡೇಶ್ವರಿ, ಗಣಪತಿ, ರಾಘವೇಂದ್ರ ಸ್ವಾಮಿ ಇರೋದು. ಆಲ್ರೆಡಿ ನಾವೀಗ ಕಾರಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಟ್ಟ ಹತ್ತಿಸ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ತುಂಬಾ ರಶ್ ಇದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಪ್ರತಿ ಭಾನುವಾರ ಇದೇ ಥರ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಇನ್ನು ಒಂದಷ್ಟು ಜನ ಆಷಾಢ ಭಾನುವಾರದಲ್ಲಿ ಮಾತ್ರ ರಶ್ ಇರುತ್ತೆ ಅಂತ ಹೇಳಿದ್ರು. ನಮಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಭಾನುವಾರ ಅಲ್ವ ಹೋಗಿದ್ದು, ಅದಕ್ಕೆ ರಶ್ ಇತ್ತು. ನೋಡಿ, ತುಂಬಾ ಚೆನ್ನಾಗಿ ಬೆಣ್ಣೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ಕಾರಸಿದ್ದೇಶ್ವರ ಸಿದ್ದಪ್ಪ ಅಂತ, ಸಿದ್ದೇಶ್ವರ ಸ್ವಾಮಿ ಅಂತಲೂ ಕರೀತಾರೆ. ಅದಾದಮೇಲೆ ದರ್ಶನ ಎಲ್ಲ ಬಂದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪುಳಿಯೋಗರೆ ಬಂದಿದ್ರು ಒಬ್ಬರು. ಆ ಪುಳಿಯೋಗರೆನ ಇಸ್ಕೊಂಡು ಎಲ್ಲರೂ ತಿಂತಾಯಿದ್ವಿ. ಇಲ್ಲಿಂದ ಮೇಲ್ಗಡೆ ಬರೋಕ್ಕೆ ಮೆಟ್ಲು ಕೂಡ ಇದೆ. ನೋಡಿ, ವ್ಯೂ ಮಾತ್ರ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ಹಲಸಿನ ಹಣ್ಣು ಮಾರ್ತಾಯಿದ್ರು. ಅದನ್ನು ತಗೊಂಡು ಎಲ್ಲರೂ ಫ್ಯಾಮಿಲಿ ಸಮೇತ ಇಲ್ಲೇ ಕೂತ್ಕೊಂಡು ತಿಂತಾಯಿದ್ವಿ. ತುಂಬಾ ಸ್ವೀಟಾಗಿತ್ತು. ಅದಾದಮೇಲೆ ಮನೆಗೆ ಒಂದು ಹಲಸಿನ ಹಣ್ಣು ಇರಲಿ ಅಂದ್ಬಿಟ್ಟು ಅದನ್ನು ಎತ್ಕೊಂಡ್ವಿ. ಅದಾದಮೇಲೆ ನಂತರ ದೇವನೂರಿಗೆ ಬಂದ್ವಿ. ದೇವನೂರಲ್ಲಿ ನನ್ನ ಬಾಮೈದನ ಮನೆಗೆ, ಅಲ್ಲಿ ಬೋಂಡ ಮತ್ತು ಟೀ ಕೊಟ್ಟರು. ಅದನ್ನು ತಿಂದ್ಕೊಂಡು ಮತ್ತು ಮನೆಗೆ ಹೋಗ್ಬೇಕಾದ್ರೆ ಒಂದು ಬಾಳೆಗೊನೆ ಹಾಕಿದ್ರು, ತಗೊಂಡೋಗಿ ಮಕ್ಳಿಗಾಗುತ್ತೆ ಅಂತ. ಅದಾದ ನಂತರ ಮಠ ಹೆಂಗಿದ್ರು ಬಂದಿದ್ವಲ್ಲ, ಮಠಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಮಠಕ್ಕೆ ಬಂದ್ವಿ. ಅಲ್ಲಿ ನೋಡಿ, ನನ್ನ ಮಗ ಯಾವ ಥರ ನಮಸ್ಕಾರ ಮಾಡ್ತಾವನೆ, ಅಡ್ಡ ಬೀಳ್ತಾವನೆ. ಒಳಗಡೆ ಬಂದ್ವಿ. ಒಳಗಡೆ ಬಂದ ನಂತರ ಇಲ್ಲಿ ಎಲ್ಲ ಉಬತ್ತಿ ಇಲ್ಲಿ ದೇವರು ಬಿನ್ನೆ ಮಾಡಿಕೊಂಡು ದೇವ್ರಿಗೆ ಬೆನ್ನೆ ಮಾಡಿ ಎಲ್ಲ ಮುಗೀತು. ಮತ್ತು ಜನಕ್ಕೂ ಊಟ ಇಕ್ಕಿದ್ರು. ನಾವು ದರ್ಶನಕ್ಕೆ ಬಂದ್ವಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತಂದ್ರು ಬುದ್ಧಿಯವರು. ಅದಕ್ಕೆ ಒಂದು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮಲಗಿದ್ದಾದ್ಮೇಲೆ ಮತ್ತೆ ನಮ್ಮ ಅತ್ತೆ ಮನೇಲಿ ಬಜ್ಜಿ ಮಾಡಿದರು. ಅದನ್ನು ತಿಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್.